ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಎಸ್ ಎಸ್ ಪಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನು ಕಂಟಿನ್ಯೂಸ್ ಆಗಿ ಎಸ್ ಎಸ್ ಪಿ ಅಪ್ಡೇಟ್ ಮಾಡ್ತಾನೆ ಬಂದಿದ್ದೀನಿ. ನಿಮಗೆ ಎಸ್ ಎಸ್ ಪಿ ಅಪ್ಡೇಟ್ ನಮ್ಮ ಪ್ರತಿ ಚಾನಲ್ಗೂ ಟೈಮ್ ಟು ಟೈಮ್ ಅಪ್ಡೇಟ್ ಬೇಕಂದರೆ ನಿಮಗೆ ನಮ್ಮ ಚಾನಲ್ಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಈಗ ಇದರಲ್ಲಿ ಒಂದು ಅಪ್ಡೇಟ್ ಅನ್ನೋದಿದೆ, ಅದನ್ನು ನಿಮಗೆ ಕಂಟಿನ್ಯೂಸ್ ಆಗಿ ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಕೇಳಿಸ್ಕೊಳ್ಳಿ, ಹೇಳ್ತಾಯಿದ್ದೀನಿ ಒಂದೊಂದೇ ಒಂದು ಸ್ಟೆಪ್ಪಾಗಿ. ನೋಡಿ, ಈಗ ನಾನು ಫಸ್ಟ್ ಆಫ್ ಆಲ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ವೆಬ್ಸೈಟಲ್ಲಿ ಇದ್ದೀನಿ. ಅದನ್ನು ನೀವು ಜಸ್ಟ್ ಏನು ಮಾಡಬೇಕಂದ್ರೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಲೆಕ್ಟ್ ಯುವರ್ ಇಯರ್ ಅಂತ ಕೇಳ್ತದೆ. ಜಸ್ಟ್ 2024-20 ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವು ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನಮ್ಮ ಒಂದು ನೀವು ಹಾಕಿರುವಂಥ ಅಪ್ಲಿಕೇಶನ್ಸ್ ಒಂದು ಡೀಟೇಲನ್ನು ಸಿಗುತ್ತೆ. ನೋಡಿ, ಸ್ಕಾಲರ್ಶಿಪ್ಪು ಈಗ ತುಂಬ ಜನಕ್ಕೆ ಶಾಂಕ್ಷನ್ ಆಗ್ತಿದೆ. ಇನ್ನೂ ಸ್ವಲ್ಪ ಜನಕ್ಕೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಕೂಡ ಆಗಿಲ್ಲ. ಇನ್ನೂ ಸ್ವಲ್ಪ ಜನಕ್ಕೆ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್ ಕೂಡ ಆಗಿಲ್ಲ. ಇನ್ನೂ ಸ್ವಲ್ಪ ಜನದ್ದು ಥರ್ಡ್ ಲೆವೆಲ್ ವೆರಿಫಿಕೇಷನ್ ಆಗಿದ್ರು ಕೂಡ ಅಮೌಂಟ್ ಅನ್ನೋದು ಬಂದಿಲ್ಲ. ಈ ಅಂಥ ಸ್ಟೂಡೆಂಟ್ಸ್ಗೆ ಪ್ರತಿಯೊಂದು ನಾನು ಇದರಲ್ಲಿ ಡೀಟೇಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಏನೇನು ಆಗ್ತಿದೆ ಅನ್ನೋದು. ನೋಡಿ, ಈಗ ಯಾರು ನೀವು ಅಕ್ಟೋಬರಲ್ಲಿ ಹಾಕಿದ್ದೀರಾ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅನ್ನೋದು, ಒಂದೊಂದು ಕೋರ್ಸ್ಗಳಿಗೆ ಅವಾಗಲೇ ಸ್ಕಾಲರ್ಶಿಪ್ ಅನ್ನೋದು ಅಮೌಂಟ್ ಬರ್ತಾಯಿದೆ. ಆವಾಗಲೇ ಡೈರೆಕ್ಟಾಗಿ ಅಕೌಂಟ್ಗೆ ಶಾಂಕ್ಷನ್ ಕೂಡ ಆಗಿದೆ. ನೋಡಿ, ಈಗ ಎಸ್ ಎಸ್ ಪಿಲಿ ಯಾವ ಥರ ಸ್ಕಾಲರ್ಶಿಪ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಅಂತಂದರೆ ನೋಡ್ಬೋದು. ನಮ್ಮ ಕಾಲೇಜ್ ಲೆವೆಲ್ಲು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಅನ್ನೋದು ಇರುತ್ತೆ. ಅದು ಕಾಲೇಜ್ ಲೆವೆಲ್ಲು ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ನಿಮಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಆಗ್ಬಿಡುತ್ತೆ. ಇನ್ನೂ ಸ್ವಲ್ಪ ಜನ ಯಾರ್ದು ಆಗಿರಲ್ಲ ಅಂದರೆ ಇನ್ನೂ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ನೀವು ವೇಟ್ ಮಾಡಬೇಕಾಗುತ್ತೆ. ಅಂದರೆ ಯಾಕಂದರೆ ಅದು ಒಂದು ಎಸ್ ಎಸ್ ಪಿ ಕಡೆಯಿಂದ ಕೂಡ ಗ್ಲಿಚ್ ಆಗ್ತಿರುತ್ತೆ ಕಾಮನ್ ಆಗಿ ಯಾವಾಗಲೂ. ಅದಕ್ಕೋಸ್ಕರ ನಿಮ್ಮದು ಏನೋ ಒಂದು ಸ್ಕಾಲರ್ಶಿಪ್ಪು ಫಸ್ಟ್ ಲೆವೆಲಲ್ಲಿ ವೆರಿಫಿಕೇಷನ್ಸ್ ಆಗಿರಲ್ಲ. ಅಕಸ್ಮಾತ್ ನಿಮ್ದು ಏನಾದರೂ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಟೈಮಲ್ಲಿ ಫಸ್ಟ್ ಲೆವೆಲಲ್ಲೇ ನಿಮಗೆ ಅಲ್ಲಿ ಏನಾದರೂ ಎನ್ನೇ ಬದಲು ಏನಾದರೂ ನಿಮಗೆ ಬೇರೆದು ಏನಾದರೂ ಒಂದು ಮೆನ್ಷನ್ ಆಗಿತ್ತು ಅಂದರೆ ನೀವು ಫಸ್ಟ್ ಆಫ್ ಆಲ್ ನೀವು ಕಾಲೇಜಿಗೆ ಹೋಗ್ಬಿಟ್ಟು ಅದನ್ನ ಕೇಳಲೇಬೇಕಾಗಿತ್ತು, ಯಾಕೆ ಈ ಥರ ಆಗಿದೆ ಅನ್ನೋದು. ಸೆಕೆಂಡಾಗಿ ಬಂದರೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಕೂಡ ಒಬ್ಬೊಬ್ರದಾಗಿಲ್ಲ, ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್ ಕೂಡ ಆಗಿರಲ್ಲ ಅಂತಂದರೆ ನಿಮ್ಮದು ವೆರಿಫಿಕೇಷನ್ ಆಗೋಕ್ಕೆ ಅವ್ರದ್ದು ಒಂದು ಬ್ಯಾಚ್ ವೈಸ್ ಮಾಡಿರ್ತಾರೆ. ಅದಕ್ಕೋಸ್ಕರ ನಿಮ್ಮದು ಒಂದು ಸ್ವಲ್ಪ ಲೇಟಾಗಿ ಆಗ್ತಿರುತ್ತೆ. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಕೊಬೇಡಿ. ಆದಷ್ಟು ಬೇಗ ನಿಮ್ಮದು ಫಸ್ಟ್ ಲೆವೆಲ್ ಆ್ಯಂಡ್ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್ ಆಗಿರುತ್ತೆ. ಇನ್ನೂ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಏನಪ್ಪ ಪ್ರಾಬ್ಲಮ್ ಅಂದರೆ ನನಗೆ ತುಂಬ ಜನ ಕೇಳಿದರು, ಬ್ರೋ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್ ಆಗಿಲ್ಲ, ಡೈರೆಕ್ಟಾಗಿ ಥರ್ಡ್ ಲೆವೆಲ್ ವೆರಿಫಿಕೇಷನ್ಸ್ ಆಗಿದೆ ಅನ್ನೋದು. ನೋಡಿ, ನಿಮಗೆ ಇದು ಒಂದು ಎಸ್ ಎಸ್ ಪಿ ಕಡೆಯಿಂದ ಆಗುವಂಥ ಗ್ಲಿಚ್ ಆಗಿರುತ್ತೆ. ನೀವು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಕೊಬೇಡಿ. ಯಾಕಂದರೆ ಫಸ್ಟ್ ಲೆವೆಲ್ ಆ್ಯಂಡ್ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆಗದಿಲ್ಲ, ನಿಮಗೆ ಥರ್ಡ್ ಲೆವೆಲ್ ವೆರಿಫಿಕೇಷನ್ ಆಗಿದೆ ಅಂದರೆ ಅದು ಎಸ್ ಎಸ್ ಪಿ ಅವ್ರದ್ದು ಒಂದು ಗ್ಲಿಚ್ ಆಗಿರುತ್ತೆ. ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೊಳ್ಕೊಬೇಡಿ. ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್ ಆಗಿಬಿಟ್ಟು ನಿಮಗೆ ಅಮೌಂಟ್ ಮೆನ್ಷನ್ ಮಾಡಿದರೆ ಎರಡು ಕಡೆ ಅಪ್ರೂವ್ಡ್ ಎಸ್ ಅಂತ ಅಂದ್ಬಿಟ್ಟು ನಿಮಗೆ ವಿದ್ಯಾಸಿರಿ ಸ್ವಲ್ಪ ಜನಕ್ಕೆ ಅಮೌಂಟ್ ಯಾರಿಗೆ ಬರುತ್ತೆ ಅಂದರೆ ಹಾಸ್ಟೆಲ್ ಹಾಕಿ ರಿಜೆಕ್ಟ್ ಆದಾಗ ಮಾತ್ರ ಎಸ್ ಎಸ್ ಪಿ ಅಮೌಂಟ್ ಅನ್ನೋದು ಬರ್ತಿರುತ್ತೆ. ಹಾಗೂ BCWD-P ರಿಯಂಬರ್ಸ್ಮೆಂಟ್ ಅವ್ರಿಗೆ ಎಸ್ ಅಂತ ಆಗ್ಬಿಟ್ಟು ಅಮೌಂಟ್ ಮೆನ್ಷನ್ ಮಾಡಿದ್ರೆ 100% ಖಂಡಿತ ನಿಮಗೆ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ಜಸ್ಟ್ ನೀವೇನಪ್ಪ ಅಂದರೆ ಲೆವೆಲ್ 3 ಅಪ್ರೂವ್ಡ್ ಆಗಿ ಲೆವೆಲ್ 4ಗೆ ನಿಮ್ಮದು ಅಪ್ಲಿಕೇಶನ್ ಅನ್ನೋದು ಮೂವ್ ಆಗುತ್ತೆ. ಆ ಲೆವೆಲ್ 4ಗಳಲ್ಲಿ ಕೂಡ ನಿಮಗೆ ಎಸ್ ಆಯಿತು ಅಂತಂದರೆ ನೆಕ್ಸ್ಟ್ ನಿಮಗೆ ಪೇಮೆಂಟ್ ಸ್ಟೇಟಸ್ ಇನ್ DBTಲಿ ಬರ್ತೀರಾ. ಅದೇ 4th ಲೆವೆಲ್ ಬಂದ್ಬಿಟ್ಟು. ನೋಡಿ, ಇಲ್ಲಿ 4th ಲೆವೆಲಲ್ಲಿ ತುಂಬ ಜನಕ್ಕೆ ಡೌಟ್ಸ್ ಅನ್ನೋದಿದೆ. ಅದು ಏನಪ್ಪ ಡೌಟ್ಸ್ ಅಂದರೆ, ಈಗ ನೋಡಿ ತುಂಬ ಕಡೆ ಅವೆಲ್ಲ ನಿಮ್ಮದು ಫಸ್ಟ್ ಲೆವೆಲ್ ಆ್ಯಂಡ್ ಸೆಕೆಂಡ್ ಲೆವೆಲ್ ಆ್ಯಂಡ್ ಥರ್ಡ್ ಲೆವೆಲ್ಲು ತುಂಬ ಆಲ್ರೆಡಿ ಎಲ್ಲ ಸ್ಟೂಡೆಂಟ್ಸು ಆಗಿದೆ. ಇನ್ನು 4th ಲೆವೆಲ್ ಬಂದ್ಬಿಟ್ಟು ಅವೇಟೆಡ್ ಅಂತಂದು ಬರ್ತಾಯಿದೆ ತುಂಬ ಜನಕ್ಕೆ. ನೋಡಿ, ಈಗ ತುಂಬ ಜನ ಡೌಟ್ಸ್ ಕೇಳೋದು ಅಮೌಂಟ್ ಯಾವಾಗ ಬರುತ್ತೆ ಬ್ರೋ ಅಂತಂದು. ನೋಡಿ, ಅಮೌಂಟ್ ಇವಾಗ 4th ಲೆವೆಲ್ ಬಂದ ತಕ್ಷಣ ನಿಮಗೆ ಅಲ್ಲಿ ನೋ ಅಂತಂದ ತಕ್ಷಣ ನಿಮಗೆ ಅಮೌಂಟ್ ಬರಲ್ವಾ ಅಂತಲ್ಲ, ಅಮೌಂಟ್ ಅನ್ನೋದು ಖಂಡಿತ ಬರುತ್ತೆ. ಈಗ ವಿತಿನ್ 1 ವೀಕ್ 1 ಮಂತಲ್ಲಿ ಬರುತ್ತಾ ಅಂತ ತುಂಬ ಜನ ಅದು ಒಂದು ಕ್ವಶನ್ಸ್ ಕೇಳ್ತಿದ್ದೀನಿ. ನೋಡಿ, ಖಂಡಿತ ಹೇಳ್ತೀನಿ, ವಿತಿನ್ 1 ಮಂತ್ ಆರ್ 1 ವೀಕಲ್ಲಿ ಆ ಥರ ಖಂಡಿತ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗೋದಿಲ್ಲ, ಬರೋದಿಲ್ಲ. ಯಾಕಂದರೆ ಹೇಳ್ತೀನಿ ನೋಡಿ, ಗೋರ್ಮೆಂಟ್ ಕಡೆ ಹಣ ಅನ್ನೋದಿರಬೇಕಾಗುತ್ತೆ. ಹಣ ಬಂದ್ಬಿಟ್ಟು ನಿಮಗೆ ಆ ಮನಿ ಬಂದ್ಬಿಟ್ಟು ನಿಮಗೆ ಎಸ್ ಎಸ್ ಪಿ ಅವರಿಗೆ ಒಂದು ಫಂಡ್ಸ್ ಅನ್ನೋದು ರಿಲೀಸ್ ಮಾಡ್ತಾರೆ. ಅದರಿಂದ ನಿಮಗೆ ಎಸ್ ಎಸ್ ಪಿ ಅಮೌಂಟಿಂದ ನಿಮಗೆ ಬ್ಯಾಂಕಿಗೆ ಡೈರೆಕ್ಟಾಗಿ ಬರುತ್ತೆ. ಈ ಒಂದು ಪ್ರೊಸೀಜರ್ ಏನಾಗುತ್ತೆ ಅಂದರೆ ಎಸ್ ಎಸ್ ಪಿ ಅಂದರೆ ಗೋರ್ಮೆಂಟಲ್ಲಿ ಆ ಹಣ ಇದ್ದರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ, ಇಲ್ಲಾಂದರೆ ನೀವು ವೇಟ್ ಮಾಡಬೇಕಾಗುತ್ತೆ. ಬಟ್ ನಿಮಗೆ ಅಮೌಂಟ್ ಅನ್ನೋದು ಖಂಡಿತ 100% ಬರುತ್ತೆ, ಬಟ್ ನೀವು ವೇಟ್ ಮಾಡಬೇಕು. ಸ್ಟಿಲ್ ಏನಪ್ಪ ಅಂದರೆ ನಿಮ್ಮದು ಎಲ್ಲ ಅಪ್ಲಿಕೇಶನ್ಸ್ ಅಪ್ರೂವ್ಡ್ ಎಸ್ ಆಗಿಬಿಟ್ಟು ನಿಮಗೆ ಜಸ್ಟ್ ಅಮೌಂಟ್ ಅನ್ನೋದು ಗೋರ್ಮೆಂಟಿಂದ ಬರೋವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ಈಗ ತಾನೇ ಜಸ್ಟ್ ಬಜೆಟ್ ಆಗಿದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ. ಆದಷ್ಟು ಬೇಗನೆ ಫಂಡ್ಸ್ ಅನ್ನೋದು ಎಸ್ ಎಸ್ ಪಿ ಕಡೆ ರಿಲೀಸ್ ಮಾಡ್ತಾರೆ, ನಿಮಗೂ ಆದಷ್ಟು ಬೇಗನೆ ಬರುತ್ತೆ. ನೀವು ಅದ್ರ ಬಗ್ಗೆ 1 ಮಂತ್ 1 ವೀಕ್ ಆ ಥರ ತಲೆ ಕೆಡಿಸ್ಕೋಬೇಡಿ. ಅದು ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಜಸ್ಟು ನಿಮ್ಮದು ಇಲ್ಲಿ ಅವೇಟೆಡ್. ಮತ್ತು ನೋಡಿ, ಇನ್ನೊಂದು ಏನಪ್ಪ ಅಂದರೆ ಸಣ್ಣ ಅಪ್ಡೇಟ್ ಏನಪ್ಪ ಅಂದರೆ ನಿಮಗೆ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಅಪ್ಪ ಅಂದರೆ ಅಲ್ಲಿ ಎಸ್ ಆಗಿಬಿಟ್ಟಿದ ಮೇಲೆ ನಿಮಗೆ ಅಮೌಂಟ್ ಅನ್ನೋದು ಬರೋದು. ನೋ ಇದ್ದಾಗ ಅಮೌಂಟ್ ಬರೋದಿಲ್ಲ. ಎಸ್ ಅಂತ ಅಮೌಂಟ್ ಆಗಿದ್ಮೇಲೆ ವಿತಿನ್ 1 ವೀಕ್ ಆರ್ 15 ಡೇಸ್ ಒಳಗಡೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಅಮೌಂಟನ್ನು ಬರುತ್ತೆ. ಇದು ಒಂದು ಇಂಜಿನಿಯರ್ ಸ್ಟೂಡೆಂಟ್ಸ್ ಆಯಿತು. ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೂ ಇದೇ ಥರ ಒಂದಾಗಿರುತ್ತೆ. ಇನ್ನು ಮತ್ತು ಇಲ್ಲಿ 2 SS ಅಂತ ಆಗಿ ಮತ್ತು ವಿದ್ಯಾಸಿರಿ ಅಮೌಂಟ್ ಅನ್ನೋದು ಕೇಳ್ತಿದ್ರಿ. ಅವೆಲ್ಲ ವಿದ್ಯಾಸಿರಿ ಅಮೌಂಟು ತುಂಬ ಸ್ಟೂಡೆಂಟ್ಸ್ಗೆ ಬಂದಿದೆ. ಇಲ್ಲೇ ನೀವು ನೋಡ್ಬೋದು ಪೇಮೆಂಟ್ ಡೀಟೇಲ್ಸ್ ಅಲ್ಲಿ ಕೆಳಗಡೆ ವಿದ್ಯಾಸಿರಿ ಅಮೌಂಟ್ ಅನ್ನೋದು ಸಕ್ಸಸ್ಸು ಮತ್ತು UTR ನಂಬರು ಡೀಟೇಲ್ಸಲ್ಲಿ ಕೊಟ್ಟಿದ್ದಾರೆ. ಬಟ್ ಶುಲ್ಕ ಮರುಪಾವತಿ ಅಂತ ಕೇಳ್ತಿದ್ದಾರಲ್ಲ, ಅದು ಬಂದುಬಿಟ್ಟು ನಿಮಗೆ ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಕೊಡಿ. ಸ್ಕಾಲರ್ಶಿಪ್ ಬರೋದಿಲ್ಲ, ನನಗೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಆಗಿಲ್ಲ, ಅದೇನಪ್ಪ ಅಂದರೆ ಎಸ್ ಎಸ್ ಪಿ ಕಡೆಯಿಂದ ಗ್ಲಿಚ್ಗಳಾಗಿರ್ತವೆ. ಯಾಕಂದರೆ ನೀವು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆಗದಿಲ್ಲ, ಥರ್ಡ್ ಲೆವೆಲ್ ಆ ಥರ ಬಂದಿದ್ರೆ ತುಂಬ ಜನ ಸ್ಟೂಡೆಂಟ್ಸ್ ಈ ಥರ ಡೌಟ್ಸ್ ಕೇಳ್ತಿದ್ರು.
ಓಕೆ, ಇಷ್ಟು ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಹಾಗೂ ಇದೇನಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾಕೆ ಪ್ರತಿಯೊಂದು SSP ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಹಾಗೂ ಇನ್ನೂ ಏನಾದರೂ ನಾನು ಒಂದೊಂದು ಅಪ್ಡೇಟ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ವಾಟ್ಸಪ್ ಚಾನಲ್ ಮೆಸೇಜ್ ಆಗ್ತಿರ್ತೀನಿ. ಅದಕ್ಕೆ ವಾಟ್ಸಪ್ ಚಾನಲ್ ಕೂಡ ಆಗಿರಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ನೆಕ್ಸ್ಟ್ ಇದೇ ಥರ ಯಾವುದೇ ಒಂದು ವೀಡಿಯೋ ಅಪ್ಡೇಟ್ ಬಂತಂದರೆ SSP ಅಂತ ತಿಳಿಸ್ತೀನಿ. ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಇನ್ನೂ ಟೈಮ್ ಇದೆ, ಹಾಕಿ ಬೇಕಾರೆ. ಹ್ಯಾವ್ ಎ ಗುಡ್ ಡೇ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ ಗೈಸ್, ಲವ್ ಯು ಆಲ್.